ನಮಸ್ಕಾರ. ಬನ್ನಿ ಇವತ್ತೊಂದು ಹೆಲ್ತ್ ಡ್ರಿಂಕ್ ಮಾಡೋಣ. 50 ಗ್ರಾಮ್ ಮೆಂತ್ಯ, 50 ಗ್ರಾಮ್ ಅಜ್ವಾಯಿನ, ಅಥವಾ 50 ಗ್ರಾಮು ಜೀರಿಗೆ, 50 ಗ್ರಾಮು ಸೋಂಪು ಕಾಳು, ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅಜೀರ್ಣ ಸಮಸ್ಯೆಯನ್ನು ದೂರ ಮಾಡೋಣ. ಎಲ್ಲ ನೀಟಾಗಿ ಕೆಂಪು ಹುರ್ಕೋಬೇಕು ಇವನ್ನೆಲ್ಲವನ್ನು. ಇದನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೋಬೇಕು. ಇದು ಹುರಿಲಿ ಅಷ್ಟರಲ್ಲಿ ನಾನೊಂದು ಖುಷಿ ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ 5,000 ಫಾಲೋವರ್ಸ್ ಆಗಿದ್ದಾರೆ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಈ ಇನ್ಸ್ಟಾಗ್ರಾಮ್ ನಲ್ಲಿರೋರೆಲ್ಲರೂ ನನ್ನ ಮಧುರಾಮೃತ ಕಿಚನ್ಗೆ, ಯೂಟ್ಯೂಬ್ ಮಧುರಾಮೃತ ಕಿಚನ್ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಇಷ್ಟಪಡ್ತೀನಿ. ಮಧುರಾಮೃತ ಕಿಚನ್ ಅಂತ ಹೇಳಿ ಹೊಡೆದ್ಬಿಟ್ರೆ ಸಿಕ್ಬಿಡುತ್ತೆ ನಿಮಗೆ. ಹಾಗೆ ಒಂದು 20 ಗ್ರಾಮು ಬ್ಲಾಕ್ ಸಾಲ್ಟ್, ನಾವು ಮದ್ನುಪ್ಪು ಅಂತೀವಿ, ಇನ್ನು ಏನೇನೋ ಹೇಳ್ತಾರೆ ಊರ್ ಕಡೆ ಎಲ್ಲ. ಹಂಗೆ ಒಂದು 10 ಗ್ರಾಮ್ ಅಷ್ಟು ಇಂಗು, ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಅದನ್ನ. ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇವಾಗ. ಇಷ್ಟ ಆದ್ರೆ ಸಾಕು, ಮತ್ತೆ ತೀರ ಕಪ್ಪಗಾಗೋದೇನ್ ಬೇಡ, ಸ್ವಲ್ಪ ಕೆಂಪಗಾದ್ರೆ ಸಾಕು. ಇದೆಲ್ಲವನ್ನು ಹುರ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೋಬೇಕು. ಫುಲ್ ನೈಸಾಗಿ ಪೌಡರ್ ಮಾಡ್ಕೋಬೇಕು, ಅಂದ್ರೆ ಆಮೇಲೆ ಜರಡಿ ಹಿಡಿಯೋದೇನು ಬೇಕಾಗಿಲ್ಲ. ಇದನ್ನ ಹಂಗೆ ನೈಸಾಗಿ ಪೌಡರ್ ಮಾಡ್ಕೊಂಡು ದಿನ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಊಟ ಆದ ತಕ್ಷಣ ಇದೊಂದು ಚಿಟಿಕೆ ಅಂದ್ರೆ ಒಂದು ಸ್ಪೂನ್ ಅಷ್ಟು ಒಂದು ಬಿಸಿ ಬಿಸಿ ನೀರಲ್ಲಿ ಹಾಕೊಂಡು ಕುಡಿದ್ರೆ ಅಜೀರ್ಣ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಇದಕ್ಕಂದ್ರೆ ನಾವೆಲ್ಲ ಟ್ರೈ ಮಾಡಿದ್ದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಜೀರ್ಣ ಸಮಸ್ಯೆ ಜಾಸ್ತಿ ಐತೆ, ಹಂಗಾಗಿ ನಾನು ಮಾಡಿಟ್ಟಿರ್ತೀನಿ ಯಾವಾಗ್ಲೂ ಮನೆಯಲ್ಲಿ. ನೋಡಿ ಈ ತರ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಬಿಸಿ ಬಿಸಿ ನೀರಿಗೆ ಹಾಕೊಂಡು ಕುಡಿಬೇಕು ಚೆನ್ನಾಗಿ. ಎಲ್ರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಂತ ಖುಷಿ ಆಗ್ತಾ ಐತೆ. ನೋಡಿ ಇದಕ್ಕೆ ಮೊದಲು ಒಂದ್ ಚಮಚ ಪೌಡರ್ ಹಾಕೊಳ್ಳೋಣ, ಆಮೇಲೆ ಬಿಸಿ ಬಿಸಿ ನೀರ್ ಹಾಕೊಂಡು ಅದನ್ನ 3 ಹೊತ್ತು ಸೇವನೆ ಮಾಡ್ಕೊಳ್ಳೋಣ. ಆರೋಗ್ಯವಾಗಿರೋಣ. ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಅದೇ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ.